ಹಲೋ. ಹಲೋ. ಸರ್ ಹಾಂ ನಮಸ್ತೆ. ಹೇಳಿ. ಸೆಂಟ್ರಲ್ ಜೋನ್ ಎಡಬ್ಲ್ಯೂ ನಮಸ್ತೆ. ಅವರಾ? ಹೌದು ಸರ್ ಹೇಳಿ. ನಮಸ್ತೆ, ನನ್ನ ಹೆಸರು ಬಳೆಗಾರರ್ ಅಂತ ನಿಮ್ಮ ವಾಣಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಿಮ್ಮಲ್ಲಿ ಆಕ್ಸಿಡೆಂಟ್ ಆಯ್ತಾ? ಹಾಂ ನಮ್ಮ ಮೆಮ್ದೊಬ್ಬರದು ಆಕ್ಸಿಡೆಂಟ್ ಆಗಿದೆ ಸರ್. ಎಷ್ಟೊತ್ತಿಗೆ ಆಯ್ತು ಸರ್? ಹಾಂ ಸರ್, ಏನಾಯ್ತು ಆಕ್ಸಿಡೆಂಟು? ಸರ್ ಇಲ್ಲ ಅದು ವರ್ಕ್ ಎಲ್ಲ ಕೆಟ್ ಮಾಡಿದ್ವಿ. ವರ್ಕ್ ಮಾಡುವಾಗ ಅವರು ಆಯ ತಪ್ಪು ಬಿದ್ದಿದ್ದಾರೆ ಮೇಲಿಂದ. ತಲೆಗೆ ಏಟಾಗಿರೋದು ಸರ್? ಹಾಂ ತಲೆಗೇಟಾಗಿದೆ. ಓಕೆ, ಇದು ಏನು ಕರೆಂಟ್ ಆಕ್ಸಿಡೆಂಟ್ ಅಲ್ಲ? ಇಲ್ಲ ಇಲ್ಲ ಕರೆಂಟ್ ಅಂದ್ರೆ ಕರೆಂಟ್ ಎಲ್ಲ ಐಸೋಲೇಟ್ ಮಾಡಿ ಎಲ್ಲ ಅರ್ಥಿಂಗ್ ಮಾಡಿದ್ವಿ. ಓಕೆ ಯಾವುದೇ ಥರ ಕರೆಂಟ್ ಆಗಿಲ್ಲ. ಓಕೆ ಅವರು ಆಯ ತಪ್ಪಿಟ್ಟಿದ್ದಾರೆ ಮೇಲಿಂದ. ಆಯ ಓಕೆ. ತಪ್ಪಿ ಕೈ ಬಿಟ್ಬಿಟ್ಟಿದ್ದಾರೆ. ಪ್ರತಿ ಪ್ರಕರಣದಲ್ಲೂ ಇಲ್ಲ ಸರ್, ಇನ್ವೆಸ್ಟಿಗೇಷನ್ ನಡೀತೈತೆ, ಇನ್ಸ್ಪೆಕ್ಟರೇಟ್ ಅವ್ರು ಬರಬೇಕು ಅಂತಾರೆ, ನೀವು ಡೈರೆಕ್ಟ್ ಆಗಿ ಹೇಳ್ತಾ ಅವರೆಲ್ಲ ಇದ್ದೀರಾ. ಇಲ್ಲ ಅವ್ರು ಬರ್ತಾರೆ, ಅವ್ರ ರಿಪೋರ್ಟ್ ಅವ್ರು ಕೊಡ್ತಾರೆ ಅವರು. ಅಲ್ಲ ಖಂಡಿತ ನಾವು ಖಂಡಿತ. ನಮ್ಮ 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 ಇದರಲ್ಲಿ ನಾವು ಪ್ರೈಮರಿ ಏನು ಇನ್ಸ್ಪೆಕ್ಷನ್ ಮಾಡಿದ್ವಿ, ಏನು ನಮಗೆ ರಿಪೋರ್ಟ್ ಸಿಕ್ತು ಹ್ಮ್ ಅದ್ರ ಪ್ರಕಾರ ಎಲ್ಲ ಎಲ್ ಸಿ ಇದೆ. ಯಾವುದು ಏನು ಎಲೆಕ್ಟ್ರಿಸಿಟಿ ಇಲ್ಲ, ಎಲ್ಲ ಐಸೋಲೇಟ್ ಮಾಡಿ ಇಟ್ಟಿದ್ದೀವಿ. ಈಗಲೂ ಎಲೆಕ್ಟ್ರಿಫೈಡ್ ಐಸೋಲೇಟ್ ಏನಲ್ಲ. ಏನಿಲ್ಲ, ಈಗಲೂ ಐಸೋಲೇಟಲ್ಲೇ ಇದೆ ಅದು. ಓಕೆ. ಚಾರ್ಜ್ ಮಾಡಿಲ್ಲ ಇನ್ನೂ. ಅವರೆಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡಿದ್ಮೇಲೆ ಚಾರ್ಜ್ ಮಾಡ್ತೀವಿ. ಎಲ್ಲ ಐಸೋಲೇಟಲ್ಲೇ ಏನ್ ಇಟ್ಟಿದ್ದೀವಿ. ಸರ್ ಹೆಸರು? ಕರೆಂಟ್ ಇಲ್ಲ. ನಂದೀಶ್ ಅಂತ. ನಂದೀಶ್ ಅಂತ. ಎಷ್ಟು ಸರ್ ವಯಸ್ಸು? ನಮ್ದಾ 52. ಅಲ್ಲ ಅಲ್ಲ, ನಂದೀಶ್ ಅಲ್ಲ ಸರ್, ಮೆನ್ದು ಸರ್ ಮೆನ್ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್. ಓಕೆ. ಅವ್ರ ಏಜ್ ಬಂದು 55 ಇಯರ್ಸ್ ಸರ್. 55 ವರ್ಷ. ಇನ್ನು 5 ವರ್ಷಕ್ಕೆ ರಿಟೈರ್ಡ್ ಆಗಬೇಕಾಗಿತ್ತು. ಸೀನಿಯರ್. ಹ್ಞೂ ಹೌದು ಹೌದು. ಓಕೆ. ಹೆಲ್ಮೆಟ್ ಹಾಕಿದ್ರ ಸರ್ ಇವರು? ಇಲ್ಲ ಹೆಲ್ಮೆಟ್ ಹಾಕಿಲ್ಲ ಅವರು. ಓಕೆ. ಎಲ್ಲೋ ಬಲ್ಲ ಮೂಲಗಳಿಂದ ಕೇಳಿದ ಮಾತು, ಇವರು ಕುಡಿದ್ಬಿಟ್ಟು ಕಂಬ ಹತ್ತಿದ್ರಂತೆ, ಸತ್ಯ? ಸರ್ ಅದು ನಮಗೆ ಮಾಹಿತಿ ಇಲ್ಲ. ಓಕೆ. ಅದು ಇರೋದಾ ಹೇಳ್ಬೇಕು ನಾವು, ಅದಕ್ಕೆ ಮಾಹಿತಿ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತಲ್ಲ ಸರ್, ಓಕೆ. ಪೋಸ್ಟ್ ಮಾರ್ಟಮ್ ಮಾಡಿ. ಎಷ್ಟು ಜನ ಸರ್ ಮಕ್ಕಳು ಇವ್ರಿಗೆ? ಇವ್ರಿಗಿಬ್ರು, ಒಂದು ಗಂಡು ಒಂದು ಹೆಣ್ಣು. ಒಂದು ಗಂಡು ಒಂದು ಹೆಣ್ಣು. ಓಕೆ ಸರ್. ಇವತ್ತು ಬೆಳಿಗ್ಗೆ 10:30 ಯಾವ ಪ್ಲೇಸ್ ಅಲ್ಲಿ ನಡೆದಿರೋದು ಸರ್ ಆಕ್ಸಿಡೆಂಟ್? 10:15. ಯಾವ ಜಾಗ ಸರ್ ಇದು? 10:15 ಸರ್. ಕಮಿಷನರ್ ಆಫೀಸ್ ಇದೆಯಾ ಗೊತ್ತಾ? ಕಮಿಷನರ್ ಆಫೀಸ್ ಬ್ಯಾಕ್ ಸೈಡ್. ಕಮಿಷನರ್ ಬ್ಯಾಕ್ ಸೈಡ್. ಓಕೆ. ಏನ್ ವರ್ಕ್ ಆಕ್ಚುಲಿ ಸರ್ ಅಲೋಕೇಟ್ ಮಾಡಿದ್ದು ಇವತ್ತು? ಸರ್ ಅಲ್ಲಿ ಇದರಲ್ಲಿ ಕೇಬಲ್ ಅಲ್ಲಿ ಸಮಸ್ಯೆ ಇತ್ತು. ಹ್ಮ್. ಕೇಬಲ್ದು ಪಾಟೆಡ್ ಒನ್ ಫೇಸ್ ಹೋಗಿತ್ತು. ಕೇಬಲ್ ಸಮಸ್ಯೆ ಇತ್ತು. ಅದನ್ನ ಮಾಡಕ್ಕೋಸ್ಕರ ಹೋಗಿದ್ರು ಟೀಮು. ಓಕೆ. 7-8 ಜನ ಹೋಗಿದ್ರು. ಓಕೆ. ಅದರಲ್ಲಿ ಇವರೊಬ್ರು ಪಕ್ಕದ ಕಂಬದಲ್ಲಿ, ಇನ್ ಮಿಕ್ಕಿದವ್ರು 3 ಜನ ಈ ಕಡೆ ಕಂಬದಲ್ಲಿ ಹತ್ಕೊಂಡು ಕೆಲಸ ಮಾಡ್ತಾ ಇದ್ರು. ಓಕೆ. ಅವರು ಆಯ ತಪ್ಪಿ ಬಿದ್ದಿದ್ದಾರೆ ಸರ್. ಸರ್ ಇದು 9 ಮೀಟರ್ ಪೋಲ ಸರ್, ಸ್ಪನ್ ಪೋಲ? ಇಲ್ಲ ಸ್ಪನ್ ಪೋಲ್ ಇದು. 11 ಮೀಟರ್ ಇದು ಸ್ಪನ್ ಪೋಲ್ ಇದು. ಸ್ಪನ್ ಪೋಲ್ ಮೇಲೆ ಆಂಗಲ್ ಮೇಲೆ ಕೂತಿರುವಾಗ ಆಯ ತಪ್ಪಿ ಕೆಳಗಡೆ ಕೆಳಗಡೆ ಬಿತ್ತು. ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ಓಪನ್ ಆಗಿರೋದ ಸರ್? ಇಲ್ಲ ಬ್ಲೀಡ್ ಆಗಿದೆ. ಓಪನ್ ಏನಾಗಿಲ್ಲ, ಬ್ಲೀಡ್ ಆಗಿದೆ. ಬ್ಲೀಡ್ ಆಗಿರೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಇಲ್ಲದೆ ತೀರ್ಕೊಂಡಿದ್ದಾರೆ. ಹೌದೌದು. ಮಂಜುನಾಥ್ ಅಂತಲ್ವಾ ಸರ್? ಮಂಜುನಾಥ್. ಓಕೆ ಸರ್. ಪ್ರತಿ ಪ್ರಕರಣದಲ್ಲೂ ಯಾವುದೋ ಒಂದು ರೀತಿಯಾಗಿ ಅದು ಸಾವು ಮಾತ್ರ ಉಳಿತಾ ಇದೆ ಸರ್, ವಿಮರ್ಶೆಗಳಾಗ್ತಾ ಇಲ್ಲ. ಪ್ರತಿ ಕಂಪನಿಯಲ್ಲಿ ಇದು ನಡೀತಾ ಇದೆ. ಮೊನ್ನೆ ರೀಸೆಂಟ್ ಆಗಿ ಜೆಸ್ಕಾಮಲ್ ಒಂದಾಯ್ತು ಸರ್. ಹೌದಾ ಸರ್? ಮೊನ್ನೆ ರೀಸೆಂಟ್ ಆಗಿ ಬೆಸ್ಕಾಮಲ್ ಒಂದಾಯ್ತು ಸರ್. ಪ್ರತಿದಿನ ಒಂದಿಲ್ಲ ಒಂದು ಪ್ರಕರಣ, ಒಂದಿಲ್ಲ ಒಂದು ಕಂಪನಿಲಿ ಖಂಡಿತವಾಗ್ಲೂ ನಡೀತಾ ಇದೆ ಸರ್. ಆದ್ರೂ ಎಲ್ಲೂ ಎಚ್ಚೆತ್ಕೊಳ್ತಲ್ಲ. ಇದು ಮೆನ್ಗಳ ಪ್ರಾಬ್ಲಮ್ಮಾ ಅಥವಾ ಎಸ್ಒಗಳ ಪ್ರಾಬ್ಲಮ್ಮಾ, ಎಇ ಪ್ರಾಬ್ಲಮ್ಮಾ, ಏನಂತ ಗೊತ್ತಾಗ್ತಿಲ್ಲ ಸರ್. ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.